ಬದುಕಿಗಾಗಿ ಹೋರಾಟದ ಪ್ರಯುಕ್ತ ಇವತ್ತೇನು ಧರಣಿಯನ್ನು ಮಾಡಿದ್ದೀವಿ. ಧರಣಿಗೆ ಮಾನ್ಯ ವಿಭಾಗೀಯ ಅಧಿಕಾರಿ ಎ ಸಿ ಸಾಹೇಬರು ಬಂದಿದ್ದರು, ತಹಸೀಲ್ದಾರ್ ಎ ಸಿ ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಬಂದಿದ್ದರು. ಇವತ್ತಿನ ದಿನ ಪಿ ಡಿ ಅವರು ನಮ್ಮ ಫೋನ್ ಮುಖಾಂತರ ಮಾತನಾಡಿ ನಾಳೆಲ್ಲ ನಾಡಿದ್ದು ನಾನು ಬರ್ತೀನಿ, ಆ ಜಾಗಕ್ಕೆ ಬರ್ತೀವಿ, ನಾವು ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೊಂದಕ್ಕೆ ಸಹಕಾರ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಓಡಾಡುವಂಥ ಬಸ್ಗಳನ್ನ ಡೈವರ್ಟ್ ಮಾಡಿ ಬೇರೆ ರೋಡ್ಗೆ ಮಾಡಿಕೊಡ್ರಿ ಅಂತ ಹೇಳಿದ್ದೀವಿ. ಬಸ್ಸು ಮತ್ತು ಏನು ಪ್ರೈವೇಟ್ ಬಸ್ಗಳು ರಾತ್ರಿ ಬರುವಂಥದ್ದಿರಲಿ, ಮತ್ತೇನು 10 ವೀಲು ಏನು ಕ್ರೆಷರಿಂದ ಏನು ತರ್ತಾರಲ್ಲ ಜಲ್ಲಿ ಕಲ್ಲಿನ ಟಿಪ್ಪರ್ಗಳು, ಅವನ್ನೆಲ್ಲ ಕೂಡ ಬಂದ್ ಮಾಡಲಿಕ್ಕೆ ಹೇಳಿದ್ವಿ. ಅದಕ್ಕೂ ಕೂಡ ಸಮ್ಮತಿಯನ್ನು ಒಪ್ಪಿಸಿದ್ದಾರೆ. ನಮ್ಮ ಹೋರಾಟಕ್ಕೆ ಜನರ ಬೆಂಬಲ ಸಾಕಷ್ಟಿದೆ. ಇನ್ನೂ ಹೆಚ್ಚಿನದಾಗಿ ಇದೇನಾದ್ರು ನಡೀಲಿಲ್ಲ, ನಾಳೆ ಎಲ್ಲ ನಾಡಿದ್ದು ಪಿ ಡಿ ಬರುವಾಗ ರಸ್ತೆ ಕೆಲಸ ಸ್ಟಾರ್ಟ್ ಆಗಲಿಲ್ಲ, ಮತ್ತೆ ಈ ಪ್ರತಿಭಟನೆ ಉದ್ರಿಕ್ತವಾಗ್ಬೋದು ಅನ್ನೋದು ನಮ್ಮ ವಿಚಾರ. ಆ ಕಾರಣಕ್ಕೆ ಅದನ್ನು ಸರಿಪಡಿಸ್ಕೊಡ್ರಿ ಅಂತ ಈಗಾಗಲೇ ಇಲಾಖೆಗಳಿಗೆ ತಾವು ತಿಳಿಸಿದ್ದೀವಿ. ನಾಳೆಲ್ಲ ನಾಡಿದ್ದು ಪಿ ಡಿಯನ್ನು ಬರ್ತಾರಂತೆ. ಪಿ ಡಿ ಬಂದು ಅವರ ಕೆಲಸವನ್ನು ಪ್ರಗತಿ ಸ್ಟಾರ್ಟ್ ಮಾಡ್ತೀವಿ, ಇವತ್ತಿಂದಲೇ ಸ್ಟಾರ್ಟ್ ಮಾಡ್ತೀವಿ ಅಂದಿದ್ದಾರೆ. ಅದಕ್ಕೆ ಅವರಿಗೆ ನಮ್ಮ ತಾಳ್ಮೆಯನ್ನು ನಾವು ತೊಗೊಂಡಿದ್ದೀವಿ ಇವತ್ತು 2 ದಿನಕ್ಕೆ. ಡೆಫಿನೆಟ್ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ನಮ್ಮನ್ನು ಅವರ